ನಮಸ್ಕಾರ, TV24+ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಗೆ ಸಾಕಷ್ಟು ಅವಾಂತರಗಳಾಗಿವೆ. ಈ ಕುರಿತು ಸ್ವತಃ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದು, ನಿರಂತರ ಮಳೆಗೆ ಜಿಲ್ಲೆಯಲ್ಲಿ 2 ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದ 2 ಕುಟುಂಬಸ್ಥರಿಗೆ ಸರ್ಕಾರದಿಂದ ಈಗಾಗಲೇ ಪರಿಹಾರ ಒದಗಿಸಲಾಗಿದೆ. ಈ ಬಾರಿ ಮಳೆಗೆ ಈವರೆಗೂ 221 ಮನೆಗಳು ಹಾನಿಯಾಗಿವೆ. ಸದ್ಯ ಕೃಷ್ಣಾ ನದಿಯಲ್ಲಿ 40,000 ಕ್ಯೂಸೆಕ್ ಒಳಹರಿವಿದೆ. ಅಲ್ಲದೆ ಮಹಾರಾಷ್ಟ್ರದಿಂದ ನೀರು ಬಿಡುವ ಕುರಿತು ನಿಗಾ ಇಡಲಾಗಿದೆ ಎಂದರು. ಇನ್ನು ಜಿಲ್ಲೆಯ ಎಲ್ಲಾ ಜಲಾಶಯಗಳು ಭರ್ತಿಯಾಗಿದ್ದು ನದಿಗಳಿಗೆ ನೀರು ಹರಿಬಿಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಮಳೆ ಪರಿಸ್ಥಿತಿ ಬಗ್ಗೆ ನಮ್ಮ ಮಾಧ್ಯಮದ ಸಮಿತ್ರರು ನಮಗೆ ಕೇಳಿದ್ದಾರೆ. ಇವತ್ತಿನ ಪರಿಸ್ಥಿತಿ ಎಲ್ಲ ನಿಯಂತ್ರಣದಲ್ಲಿದೆ. ಇಲ್ಲಿ ಮಠ ದುರದೃಷ್ಟವಶಾತ್ತು 2 ಜನರು ಅವರ ಜೀವನವನ್ನು ಅವರು ಕಳ್ಕೊಂಡಿದ್ದಾರೆ, 2 ತೀರ್ಕೊಂಡಿದ್ದಾರೆ. ಅದಲ್ಲದೆ ಭಾಗಶಃ ಮನೆ ಹಾನಿ 221 ಮನೆಗಳದು ಭಾಗಶಃ ಮನೆ ಹಾನಿಯಾಗಿದೆ. ಇದಕ್ಕೆ ಪೂರ್ತಿ ರೀತಿಯ ಪರಿಹಾರವನ್ನು ಸರ್ಕಾರದಿಂದ ಒದಗಿಸಲಾಗಿದೆ. ಇದಲ್ಲದೆ ಸಂಪೂರ್ಣ ಮನೆ ಹಾನಿ ಆಗಿರೋ ಪ್ರಕರಣಗಳು 2 ಮನೆಗಳು. ಇದಕ್ಕೂ ಸರ್ಕಾರ ಮಟ್ಟದಿಂದ ಏನು ಪರಿಹಾರ ಕೊಡಬೇಕೋ ಅದನ್ನು ನೀಡಲಾಗಿದೆ. ಜೀವಹಾನಿ ಎಲ್ಲೆಲ್ಲಿ ಆಗಿದೆ ಆ 2 ಸಂದರ್ಭದಲ್ಲಿಯೂ ಸರ್ಕಾರದಿಂದ ಆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುತ್ತಾ ಪರಿಹಾರ ಧನವನ್ನು ಆಲ್ರೆಡಿ ನೀಡಲಾಗಿದೆ. ಬೆಳೆ ಹಾನಿಗೆ ಸಂಬಂಧಪಟ್ಟಾಗಿ ಹೇಳಬೇಕಂದ್ರೆ ಇಲ್ಲಿ ಮಠ 140 ಹೆಕ್ಟೇರ್ ಕೃಷಿ ಭೂಮಿ ಈ ಒಂದು ನೆರೆ ಹಾವಳಿಗೆ ಒಳಪಟ್ಟಿದೆ. ಅದಲ್ಲದೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಾಗಿ ಒಂದು 5.25 ಹೆಕ್ಟೇರ್ ಮಾತ್ರ ಇದರಲ್ಲಿ ಎಫೆಕ್ಟ್ ಆಗಿದೆ. ಸದ್ಯಕ್ಕೆ ಏನು ಜಾಸ್ತಿ ತೊಂದರೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ಎಲ್ಲ ರೀತಿಯ ಸ್ಥಿತಿಗತಿಗಳನ್ನು ಜಿಲ್ಲಾಡಳಿತದಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಹಾಗೂ ಈಗಿನ ಸಂದರ್ಭ ನಿಯಂತ್ರಣದಲ್ಲಿದೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಇದಲ್ಲದೆ ಈಗ ಕಲ್ಲೋಳ್ ಬ್ಯಾರೇಜಲ್ಲಿ ಮಹಾರಾಷ್ಟ್ರದಿಂದ ಬರೋ ನೀರಿನ ಮಟ್ಟ ಸದ್ಯಕ್ಕೆ 40,000 ಕ್ಯೂಸೆಕ್ಸ್ ಇದೆ. ನಾವು ಬೆಳಗಾವಿ ಜಿಲ್ಲೆಯಲ್ಲಿ 2 ಲಕ್ಷ ಕ್ಯೂಸೆಕ್ಸ್ ದಾಟಿದೆ ಅಂದರೆ ಆವಾಗ ಅಲರ್ಟ್ನು ಘೋಷಣೆ ಮಾಡ್ತೀವಿ. ಸದ್ಯಕ್ಕೆ ಆ ನೀರಿನ ಮಟ್ಟನೂ ಪ್ರವಾಹ ಏನಿದೆ ಅದನ್ನು ನಿಯಂತ್ರಣದಲ್ಲಿದೆ. ಈಗ ಹಿಡಕಲ್ ಜಲಾಶಯದಲ್ಲಿ ನೀರು ಚೆನ್ನಾಗಿ ತುಂಬಿಕೊಂಡಿದೆ. 90% ಹಿಡಕಲ್ ಜಲಾಶಯ ಈಗ ತುಂಬಿದೆ. ಅದಲ್ಲದೆ ಮಲಪ್ರಭಾದಲ್ಲಿ 78% ಅಲ್ಲಿ ನೀರಿನ ಮಟ್ಟ ಆಲ್ರೆಡಿ ಆಗಿದೆ. ಹಾಗೂ 3ನೇ ಡ್ಯಾಮ್ ಮಾರ್ಕಂಡೇಯ ಡ್ಯಾಮಲ್ಲಿ 90% ನೀರೀಗ ತುಂಬಿಕೊಂಡಿದೆ. ನಾವು ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ್ DC ಜಿಲ್ಲಾಧಿಕಾರಿ ಅವ್ರ ಜೊತೆ ನಾವು ಕಾನ್ಸ್ಟೆಂಟ್ಲಿ ಸಂಪರ್ಕದಲ್ಲಿದ್ದೀವಿ. ಅಲ್ಲಿ ಕೊಯ್ನಾದಿಂದ ಇರ್ಬೋದು, ಬೇರೆ ನದಿಗಳಿಂದ ಇರ್ಬೋದು, ನದಿ ಪಾತ್ರಗಳಿಂದ ಇರ್ಬೋದು, ಎಷ್ಟು ನೀರು ಬರ್ತಾ ಇದೆ ಅದನ್ನು ಪ್ರತಿ ದಿವಸ ಅವ್ರ ಜೊತೆ ಬೆಳಿಗ್ಗೆ ಫೋನ್ ಮುಖೇನ ಕೋಆರ್ಡಿನೇಟ್ ಮಾಡಿಕೊಂಡು ಅದರ ಪ್ರಕಾರ ನಾವು ಇಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ನಾವು ನಿಯಂತ್ರಣಗೊಳಿಸ್ಕೊಳ್ತಾ ಇದ್ದೀವಿ. ಅಲ್ಲಿಂದ ನೀರು ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಬರಲಿಕ್ಕೆ ಬೆಳಗಾವಿ ಜಿಲ್ಲೆ ಎಂಟರ್ ಆಗಲಿಕ್ಕೆ ನಮಗೆ ಸರಿಸುಮಾರು 4 ರಿಂದ 5 ದಿವಸ ತಗೊಳುತ್ತೆ. ಸೊ ಈ ಟೈಮ್ ಗ್ಯಾಪನ್ನು ನಾವು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ನೀರು ಬಿಡುವಾಗ ನಮ್ಮ ತಾಲೂಕುಗಳಿಂದ ಹೋಗಿ ಬಾಗಲಕೋಟ್, ಬಿಜಾಪುರ, ಆಲಮಟ್ಟಿಗೆ ಸೇರಲಿಕ್ಕೆ ಸರಿಸುಮಾರು 7 ದಿವಸ ತಗೊಳುತ್ತೆ. ಸೊ ಈ 5 ದಿವಸ ಹಾಗೂ 7 ದಿವಸ ಒಟ್ಟು ಸೇರಿ 12 ದಿವಸದ ಟೈಮ್ ಲೈನ್ ಏನಿದೆ ಇದನ್ನು ನಾವು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ.